ಹರೇ ಕೃಷ್ಣ. ಆತ್ಮೀಯರೇ ನಮಸ್ಕಾರ. ಹನುಮಾನ್ ಚಾಲೀಸ ಮೊದಲು ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿತ್ತು. ಇತ್ತೀಚೆಗೆ ನಮಗೆಲ್ಲರಿಗೂ ನಿತ್ಯ ಪ್ರಾರ್ಥನೆಯಲ್ಲಿರುವ ಒಂದು ಸ್ತೋತ್ರವಾಗಿದೆ. ಈ ವರ್ಷ ಪಠಿಸಲೇಬೇಕಾದ ಒಂದು ಸ್ತುತಿಯಾಗಿದೆ. ಯಾಕಂದರೆ ಮುಂದಿನ ದಿನಗಳು ಕಠಿಣ. ಈ ಹನುಮಾನ್ ಚಾಲೀಸ ನೀವು ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ 40 ದಿನ ಪಠಿಸಿ ಸಾಕು. ಈ ವರ್ಷದಲ್ಲಿ ಬರುವ ಕಷ್ಟಗಳ ಪರಿಹಾರ ಮೊದಲೇ ಮಾಡಿಕೊಂಡ್ರೆ ಉತ್ತಮ. ಹೇಳಲು ಕಷ್ಟವಾಗುವವರು ಕೇಳಿ, ಒಳ್ಳೆಯದಾಗಲಿ. ದೇವರ ನಾಮ ಮಂತ್ರ ಭಕ್ತಿಗೀತೆಗಳನ್ನು ಮೊಬೈಲ್ನಲ್ಲಿ ಕೇಳುವುದರಿಂದ, ರೆಕಾರ್ಡ್ ಹಾಕಿಡೋದು ಎಲ್ಲ ಮಾಡೋದ್ರಿಂದ ಪುಣ್ಯ ಸಿಗುತ್ತಾ, ಒಳ್ಳೆಯದಾಗುತ್ತಾ ಎಂಬ ಪ್ರಶ್ನೆ ಇರುತ್ತೆ ನೋಡಿ. ಅದರಿಂದ ಹೇಗೆ ಪುಣ್ಯ ಸಿಗುತ್ತಂದರೆ, ಅದನ್ನೆಲ್ಲ ಕೇಳ್ತಾ ನೀವು ಅದರ ಜೊತೆ ಹೇಳಲು ಶುರು ಮಾಡ್ತೀರಿ, ಜಪ ಮಾಡ್ತೀರಿ. ಅಲ್ಲದೆ ಬೇರೆ ಬೇಡದ ವಿಷಯ ತಲೆಗೆ ಬರೋದಿಲ್ಲ. ಈ ರೀತಿ ಇಂಡೈರೆಕ್ಟಾಗಿ ಪುಣ್ಯ ಸಿಗಬಹುದು. ಮತ್ತು ಹೇಳಬೇಕು ಅಂತ ನಮಗೂ ಮನಸ್ಸು ಬರುವುದು. ಈ ಹನುಮಾನ್ ಚಾಲೀಸ ತುಂಬ ಫಲಕಾರಿಯಾಗಬೇಕಾದ್ರೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡಿ ದಿನಕ್ಕೆ 21 ಸಲ, 54 ಸಲ, 108 ಸಲ ಹೀಗೆಲ್ಲ ಪಠಿಸಿದರೆ ಬೇಗನೆ ಒಲಿಯುತ್ತಾನೆ. 48 ದಿನ ಮಾಡಬೇಕು. ಬೆಲ್ಲ ನೈವೇದ್ಯ ಮಾಡಿದರೆ ಸಾಕು. ಹಾಗೆಯೇ ಆಂಜನೇಯನ ಬೇರೆ ಬೇರೆ ಹಲವಾರು ಸ್ತೋತ್ರಗಳಿವೆ. ಎಲ್ಲ ದೇವರಿಗಿಂತ ವಿಶೇಷ ಅನುಭವಗಳು ಈ ಆಂಜನೇಯ ಸ್ತೋತ್ರದಿಂದ ಸಿಗುತ್ತೆ. ಕೆಲವರು ಭಯ ಬೀಳ್ಬೋದು, ಯಾಕಂದರೆ ಆಂಜನೇಯ ಚಿರಂಜೀವಿ ಅಲ್ವಾ, ಯಾವಾಗ ಬೇಕಾದರೂ ಪ್ರತ್ಯಕ್ಷ ದರ್ಶನ ಸಿಗ್ಬೋದು. ಆಗ ಹೆದರಿಕೆ ಆಗ್ಬೋದು, ಯಾಕಂದರೆ ನಮಗೆ ಅಭ್ಯಾಸ ಇಲ್ವಲ್ಲ ದೇವರು ಪ್ರತ್ಯಕ್ಷರಾಗಿ. ಅಲ್ಲದೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಸ್ತಿತ್ವ ತೋರಿಸಬಹುದು. ಹಾಗಾಗಿ ನಿಮಗೆ ಇದೆಲ್ಲ ಅನುಭವಿಸಲು ಸಿದ್ಧರಾಗಿದ್ದರೆ ಪರವಾಗಿಲ್ಲ. ಇಲ್ಲ ಅಂದರೆ ಬರೀ ಹನುಮಾನ್ ಚಾಲೀಸ ಮಾತ್ರ ಪಠಿಸಿದರೆ ಸಾಕು. ದಿನಕ್ಕೆ 11 ಸಲ ಹೇಳಿ ಅಥವಾ 2 ಸಲ ಪಠಿಸಿದರೂ ಸಾಕು, ಅನುಗ್ರಹಿಸ್ತಾನೆ. ನಾರ್ಮಲ್ ಸಂಸಾರಿಗಳಿಗೆ ಇಷ್ಟು ಸಾಕು. ಸಿದ್ಧಿ ಸಾಧನೆ ಮಾಡಲು ಸರಿಯಾದ ಗುರುಗಳನ್ನು ಹುಡುಕಿ ಸಂಪರ್ಕಿಸಿ ಮುಂದುವರಿಸಿ. ಚಿಕ್ಕ ಪುಟ್ಟದ್ದನ್ನು ಸರಳವಾಗಿರೋದನ್ನು ಮಾಡ್ಬೋದು. ನಿಮಗೆ ಅದರಿಂದ ದೇವರೇ ತಿಳಿಸಿಕೊಡ್ತಾರೆ ಮುಂದೆ ಏನು ಮಾಡಬೇಕು ಅಂತ. ಆದರೆ ಅದರದ್ದೇ ಆದ ನೀತಿ ನಿಯಮ ಇರುತ್ತೆ. ಶಿಸ್ತುಬದ್ಧವಾಗಿರಬೇಕು. ಮಕ್ಕಳಾಟ ಥರ ಮಾಡಿದರೆ ಏನೋ ಚೆನ್ನಾಗಿದೆ ಮಾಡೋಣ, ಸುಲಭವಾಗಿದೆ ಮಾಡೋಣ ಅಂತ ಶುರು ಮಾಡ್ತೀರಿ. ನಂತರ ಒಳ್ಳೆಯದೋ ಕೆಟ್ಟದ್ದೋ ಯಾವುದರಿಂದ ಹೀಗೆಲ್ಲ ಆಗ್ತಾ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಜೀವನದಲ್ಲಿ ನ್ಯಾಯ ಇಲ್ಲ, ನೀತಿ ಇಲ್ಲ, ಧರ್ಮ ಇಲ್ಲ, ಆದರ್ಶ ಇಲ್ಲ ಅಂತ ಇದ್ದರೆ ಮನುಷ್ಯರು ಸತ್ತ ಪ್ರಾಣಿಗಳಿಗೆ ಸಮ. ಆಧ್ಯಾತ್ಮ ಅಂದರೆ ಇರೋ ಜೀವನವನ್ನು ಇನ್ನೂ ಉತ್ತಮ ಮಾಡೋದು. ಹೀಗೆ ಮಸಲಿಡ್ಕೊಂಡು ನಾನು ಸ್ಪಿರಿಚುವಲ್ ಅಂತ ಹೇಳ್ಕೊಂಡು ಅಂತ ಇದ್ದು ನಾನು ಇದು ಮಾಡೋದಿಲ್ಲ ಅದು ಮಾಡೋದಿಲ್ಲ ಅಂತ ಹೇಳಿ ಎಲ್ಲ ಹೇಳಿಕೊಡಬಾರ್ದು. ಯಾರಿಗೂ ಇದೆಲ್ಲ ಹೇಳಿಕೊಡಬಾರ್ದು ಅಂತ ಎಲ್ಲ ಅಡಗಿಸಿ ಇಟ್ಟು ತಾವು ಮಾತ್ರ ಮಾಡಿ ಉಳಿದವರು ಇದ್ದಂತೆ ಇರಲಿ ಅಂತ ಬಿಡೋದಲ್ಲ. ಗೊತ್ತಿರೋದನ್ನು 4 ಜನರಿಗೆ ತಿಳಿಸಬೇಕು. ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ನನ್ನ ಪ್ರಕಾರ ಪ್ರೇಮ ಹಾಗೂ ಶ್ರದ್ಧೆ. ಆಧ್ಯಾತ್ಮ ಅಂದರೆ ಆನಂದ, ನೆಮ್ಮದಿ. ಹರಿ ಓಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. सियावर रामचंद्र भगवान की जय. पवन सुत हनुमान की जय. श्री गुरु चरण सरोज रज निज मनु मुकुरुसधारी. बरनऊं रघुवर बिमल जसु जोदायक फलचारी. बुद्धिहीन तनु जानिके सुमिरऊ पवन कुमार. बल बुद्धि विद्या देहु मोहि हरऊ कलेस विकार. सियावर रामचंद्र बोलो जय सिया राम, जय सिया राम, जय जय सिया राम. जय हनुमान ज्ञान गुण सागर जय कपीसतिहु लोक उजागर. रामदूत तुलित बलदामा अंजनी पुत्र पवन सुत नामा. महावीर विक्रम बजरंगी कुमति निवार सुमति के संगी.
ಕಂಚನ ಬರನ ವಿರಾಜ ಸುಬೇಸ ಕಾನನ ಕುಂಡಲ ಕುಂಚಿತ ಕೇಶ हाथ वज्रो ध्वजा विराजे कांदे मूंजने उसाजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबेको आतुर प्रभु चरित्र सुनिबेको रसिया राम लखन सीता मन बसिया जय सिया राम सूक्ष्म रूप धरि सियೈ दिखावा बिकट रूप धरि लंक जरावा भीम रूप धरि असुर संवारे रामचंद्र के काज सवारे लाय संजीवन लखन जियाये श्री रघुवीर हर शिवर लाये रघुपति किनी बहुत बड़ाई तुम मम प्रिय भरत ही सम भाई सहस बदन तुम रोजस गावे अस कहि श्रीपति कंठ लगावे सनकादिक ब्रह्मादि मुनीसा नारद सारद सहित ईसा जम कुबेर दिगपाल जहाते कवि कोविद कई सके कहाते तुम उपकार सुग्रीवै कीना राम मिलाय राजपद दीना जय सिया राम तुमरो मंत्र विभीषण माना लंकेश्वर भय सब जग जाना जुग सहस्र योजन पर भानु लील्योताई मधुर फल जानु प्रभु मुद्रिका मेलि मुख माही जल दिलांघि गए अचरज नाहि दुर्गम काज जगत के जेते सुगम अनुग्रह तुम रहते ते राम दुआरे तुम रखवारे होतन आज्ञा बिनु पैसारे सब सुख लये तुम्हारी सरना तुम रक्षक काहू ओ डरना आपन तेज समारो आपे तीनों लोक हाँकते कांपे भूत पिशाच निकट नहीं आवे महावीर जब नाम सुनावे जय सिया राम नासै रोग हरै सब पीरा जपत निरंतर हनुमत वीरा संकट ते हनुमान छुड़ावे मन क्रम वचन ध्यान जो लावे सब पर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे चारों जुग पर ताप तुम्हारा है पर सिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता असबर दीन जानकी माता राम रसायन तुम्हारे पासा सदा रहो रघुपति के दासा जय सिया राम तुम्हारे भजन राम को पावे जन्म जन्म के दुख बिसरावे अंत काल रघुवर पुर जाई जहाँ जन्म हरि भक्त कहाई और देवता चित्त न धरई हनुमत सेई सर्व सुख करई संकट कटे मिटे सब पीरा जो सुमिरई हनुमत बलबीरा जय 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 हनुमान गोसाई कृपा करु गुरुदेव की नाई जो शत बार पाठ कर कोई छूटई बंदी महासुख होई जो य पढ़े हनुमान चालीसा होय सिद्धि साखी गौरी सा तुलसीदास सदारि चेरा की जयनाथ हृदय मडेरा जय सिया राम पवन तनय संकट हरन मंगल मूर्ति रूप राम लखन सीता सहित हृदय बसहु सुरभूप सियावर रामचंद्र बोलो जय सिया राम सियावर रामचंद्र भगवान की जय पवन सुत हनुमान की जय ಜೈ ಶ್ರೀರಾಮ್. ನಾನು ಸಮಯದ ಅಭಾವ ಇರೋದ್ರಿಂದ ಬೇಗನೆ ಪಠಿಸಿದ್ದೇನೆ. ನೀವು ಇನ್ನು ನಿಧಾನವಾಗಿ ಬೇರೆ ಬೇರೆ ರಾಗ ಹಾಕಿ ಹೇಳ್ಬೋದು, ಹಾಡ್ಬೋದು. ಆದರೂ ಹನುಮಂತನಿಗೆ ಯಾವಾಗಲೂ ಎಲ್ಲ ಕೆಲಸ ಬೇಗ ಆಗಬೇಕು. ಸಂಜೀವಿನಿ ತರುವಾಗ ಹುಡುಕಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇಡೀ ಪರ್ವತವನ್ನೇ ತಂದ ನೋಡಿ. ಹಾಗೆ ನಮ್ಮ ಚಾನಲ್ನಲ್ಲಿ ಕನ್ನಡದಲ್ಲಿ ಹನುಮಾನ್ ಚಾಲೀಸಾ ಕೂಡ ಇದೆ. ಅದನ್ನು ಕೇಳುವಾಗ ನಿಮಗೆ ಈ ಚಾಲೀಸಾದ ಅರ್ಥ ಗೊತ್ತಾಗುತ್ತೆ. ಹಾಗಾಗಿ ಅರ್ಥವತ್ತಾಗಿ ಪಠಿಸಲು ಸಹಾಯಕಾರಿ ಆಗುತ್ತೆ ಅಂತ ಹೇಳಿದೆ. ಎಲ್ಲರೂ ಪಠಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹರೇ ಕೃಷ್ಣ.